ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಚುನಾವಣೆಗಳು ರಂಗೇರಿರ್ತಕ್ಕಂಥದ್ದು. ನಮ್ಮ ಜೊತೆ ಬಂಗಾರ ಹನುಮಂತವರು ಇದ್ದಾರೆ ಸರ್. ಈ ಬಾರಿ ಎಲೆಕ್ಷನ್ ಕಾವು ದಾವಣಗೆರೆ ಹೇಗೆ ನಡೀತಾ ಇದೆ ಸರ್? ನೀವು ದಿನ ನಿತ್ಯ ನೋಡ್ತಾ ಇದ್ರೆ ದಾವಣಗೆರೆ ಕ್ಷೇತ್ರದಲ್ಲಿ ಶ್ರೀಮಂತ ಮತ್ತು ಬಡವನ ಬಗ್ಗೆ ಈ ಒಂದು ಚುನಾವಣೆ ನಡೀತಾ ಇದೆ. ಅಂದ್ರೆ ಉಳ್ಳವರು ಉಳ್ಳದವರ ಮಧ್ಯೆ ಚುನಾವಣೆ ನಡೀತಾ ಇದೆ. ಮೊನ್ನೆ ಒಂದು ಸ್ಟೇಟ್ಮೆಂಟ್ ನಾನು ನೋಡಿದೆ, ಯಾರು ಎಸ್ ಮಲ್ಲಿಕಾರ್ಜುನ್, ನಗನಗತನ ಚುನಾವಣೆ ಮಾಡ್ತೀವಿ ಅಂತ. ಅದಕ್ಕೆ ನಾವು ಕೂಡ ಸ್ವಾಗತ ಮಾಡ್ತೀವಿ. ನಗನಗತ ಚುನಾವಣೆ ಮಾಡೋದು ಅವರು ಮಾಡೋದು ನಾವು ಮಾಡೋದು. ಆದ್ರೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ನಗನಗತನ ಬೆನ್ನಿಗೆ ಚೂರಕ್ಕೆ ಕೆಲಸ ಮಾಡ್ತಾರೆ. ಯಾಕಂದ್ರೆ ಅಕ್ರಮವಾಗಿ ಅಡಿಬಿಟ್ಟು ದುಡ್ಡು ಬರ್ತದೆ ಅವರಿಗೆ. ಬೈ ಎಲೆಕ್ಷನ್ ಸರ್ಕಾರಿ ದುಡ್ಡಿಂದ ಲಾಸ್ಟ್ ಕೊನೆ ಮೂಮೆಂಟ್ ಇದ್ದಲ್ಲಿ ಬೇರೆ ದುಡ್ಡು ಚೆಲ್ತಾರೆ. ಅವರು ನ್ಯಾಯಯುತವಾಗಿ ಚುನಾವಣೆ ಮಾಡಿದ್ರೆ ಈ ಚುನಾವಣೆ ಅವ್ರು ಸೋಲ್ ಕಟ್ಟಿಟ್ಟು ಬರ್ತೀನಿ. ಇವತ್ತು ದಾವಣಗೆರೆ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತರಿಗೆ ಬಹಳ ಅನ್ಯಾಯ ಆಗಿದೆ. ಸುಮಾರು ದಶಕಗಳ ಕಾಲ ಅಲ್ಪಸಂಖ್ಯಾತರಿಗೆ ಟಿಕೆಟ್ ವಂಚಿತ ಮಾಡಿದ್ರೆ. ಯಾಕಂದ್ರೆ ಸುಮಾರು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 65,000 ಸಂಖ್ಯೆ ಮುಸ್ಲಿಮ್ಸ್ ಸಮುದಾಯ ಇದೆ. ಇವತ್ತು ಮುಸ್ಲಿಂ ಸಮುದಾಯನ ಇವತ್ತು ತುಳ್ತಕ್ಕಂತ ಕೆಲಸ ಯಾವ್ದು ಮಾಡ್ತಾ ಇದ್ರೆ ಕಾಂಗ್ರೆಸ್ ಪಾರ್ಟಿ ಮಾಡ್ತಿದೆ. ಇವತ್ತು ನಾನು ಸ್ವಾಭಿಮಾನಿ ಮುಸ್ಲಿಮ್ಸ್ ಬಾಂಧವರು ವಿನಂತಿ ಮಾಡ್ತಾ ಇದ್ದೀನಿ, ನಿಮ್ಮನ್ನ ಕಾಂಗ್ರೆಸ್ ಪಾರ್ಟಿ ನೀವು ನೆಚ್ಚಿಕೊಂಡಿದ್ದೀರಿ. ಇವತ್ತು ನಿಮ್ಮನ್ನ ಕಾಂಗ್ರೆಸ್ ಪಾರ್ಟಿ ಸರ್ವನಾಶ ಮಾಡ್ತಿದೆ. ಹಾಗಾಗಿ ಈ ಬಾರಿ ಬಿಜೆಪಿಗೆ ಒಂದ್ಸಲ ಅವಕಾಶ ಕೊಟ್ಟು ನೋಡಿ. ನಾನು ರಾಜ್ಯದ ಎಲ್ಲಾ ಮುಸಲ್ಮಾನ್ ಬಾಂಧವರಲ್ಲಿ ಒಂದು ವಿನಂತಿ ಮಾಡ್ತೀನಿ, ನೀವು ಬರೀ ಕಾಂಗ್ರೆಸ್ ಅಂತ ಹೇಳಿ ಕಾಂಗ್ರೆಸ್ ನೀವು ಜಾಸ್ತಿ ನಂಬಿ ನಿಮ್ಗೆ ಅವ್ರು ಮೋಸ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಕೂಡ ಭಾರತೀಯ ಜನತಾ ಪಕ್ಷದ ಕಡೆ ಒಲವು ಹೊಂದಬೇಕಂತಂದೇಳಿ ಪಾರ್ಟಿಯ ಕಾರ್ಯಕರ್ತರಿಗೆ ತಾವೆಲ್ಲ ಸೇವೆ ಸಲ್ಲಿಸಬೇಕಂತಂದೇಳಿ ನಾನು ಮುಸ್ಲಿಂ ಬಾಂಧವರಲ್ಲಿ ಒಂದು ಮನವಿ ಮಾಡ್ತೀನಿ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನಲ್ಲಿ ಅಲ್ಪಸಂಖ್ಯಾತರು ಒಂದು ಬಣ್ಣ ಎದ್ದಿರ್ತಕ್ಕಂಥದ್ದು. ಅಂದ್ರೆ ಈಗಾಗಲೇ ಅವ್ರ ಪಕ್ಷದವರು ಸಾದಿಕ್ ಪೈಲವಾನ್ ನಾಮಪತ್ರ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಇಲ್ಲ ಒಂದ್ ಕಡೆ ಇಬ್ಬರ ಜಗಳದಲ್ಲಿ ಬಿಜೆಪಿ ಅವರು ಲಾಭ ಆಗುವಂತ ಲಕ್ಷಣಗಳು ಜಾಸ್ತಿ ಇದೆ. ಈಗ ಸಾದಿಕ್ ಪೈಲವಾನ್ ಸ್ಟೇಟ್ಮೆಂಟ್ ಕೂಡ ನೋಡಿದೆ, ಅವರು ಚುನಾವಣೆಯಲ್ಲಿ ಉಳಿತೀವಿ ಅಂತ ಹೇಳಿದ್ರು. ನಾನು ಹೇಳ್ತಿರೋದು ಏನಂತಂದ್ರೆ ಸಾದಿಕ್ ಪೈಲವಾನ್ ಒಂದು ದೊಡ್ಡ ಮನಸ್ಸು ಮಾಡಿ ಭಾರತೀಯ ಜನತಾ ಪಕ್ಷದ ಕಡೆಗೆ ಒಲವು ತೋರಿಸಿ ಅವರು ಈ ಬಾರಿ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ದಾಸ್ಕರ್ ಶ್ರೀನಿವಾಸ್ಗೆ ಸಪೋರ್ಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅವ್ರಿಗೂ ಒಂದು ಒಳ್ಳೆ ದಿನಗಳು ಬರುತ್ತಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇವ್ರು ಕಾಂಗ್ರೆಸ್ನವ್ರು ಏನಂತಂದ್ರೆ ಇವತ್ತು ಶಾಮನೂರು ಕುಟುಂಬಕ್ಕೆ ದಾವಣಗೆರೆ ಒಂಥರ ಗುತ್ತಿಗೆ ತಗೊಂಡಿವಿ ಎಂಬ ಲೆಕ್ಕ ವರ್ತನೆ ಮಾಡ್ತಾ ಇದಾರೆ. ಎಲ್ಲಿದ್ದೀರಿ ಸಮಾಜ? ಗಂಡ ಹೆಂಡತಿ ಮೊಮ್ಮಗ ಅಂತಂದ್ರೆ ಯಾವ ಕಾಲದಾಗಿದೆ? ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ನೆಹರು ಕುಟುಂಬದಿಂದ ವಂಶಾವಳಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಅದೇ ರೀತಿ ಮೇಂಟೈನ್ ಮಾಡ್ತಿದೆ. ದಾವಣಗೆರೆ ಜಿಲ್ಲೆ ಕೂಡ ಅದೇ ಆಡಳಿತ ಮಾಡ್ತಾ ಇದ್ದಾರೆ. ಗಂಡ ML ಅಂತೆ, ಪ್ರಭಾ ಮಲ್ಲಿಕಾರ್ಜುನ್ MP ಅಂತೆ, ಈಗ ಮೊಮ್ಮ ಹುಡುಗ ಹಸಗೂಸು. ನಾನು ಎಲ್ಲೋ ಒಂದು ಸ್ಟೇಟ್ಮೆಂಟ್ ನೋಡಿದೆ, ಸಮರ್ಥ ಒಂದು ಮಾತು ಹೇಳಿದೆ, ನನಗೆ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದು ಇಷ್ಟಿದ್ದಲ್ಲ, ನಮ್ಮ ತಾಯಿ ನಮ್ಮ ತಂದೆ ಬಲವಂತಕ್ಕೆ ನಾನು ಚುನಾವಣೆ ಮಾಡ್ತಾ ಇದ್ದೀನಿ ಅಂತಂದ್ರೆ. ಅಂದ್ರೆ ಯಾಕೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾರಂತ ಅಭ್ಯರ್ಥಿಗಳಿದ್ದಿಲ್ಲ, ಸಾಕಷ್ಟು ಜನ ಇದ್ದಾರೆ. ದುಡ್ಡು ಅವರೊಂದನ್ನೇ ಗಳಿಸಿದ್ದಾರೆ. ಮಾತಿರ್ಬೇಕಂದ್ರೆ ನೋಡಿ, ದುಡ್ಡು ಕೇವಲ ಬದುಕಕ್ಕೆ ಜೀವನ ಮಾಡಕ್ಕೆ ಅಷ್ಟೇ ಬೇಕು. ಅರ್ಥ ಆಯ್ತಾ? ದುಡ್ಡು ಬೇರೆ ಎಲ್ಲದಕ್ಕೆ ದುಡ್ಡಿಂದಲೇ ನಾವು ಆಗ್ಬಿಡ್ತೀವಿ, ಕೊಂಡ್ಕೊಂಡ್ಬಿಡ್ತೀವಿ ಅಂತಲ್ಲ. ನಾನು ಈ ಒಂದು ಕಾಂಗ್ರೆಸ್ ಪಾರ್ಟಿ ಇರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗಾಗಲಿ ಅಥವಾ DK ಶಿವಕುಮಾರ್ ಹೇಳೋದು ಒಂದು ಮಾತೇನಂತಂದ್ರೆ, ಬರೀ ನಿಮ್ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗಲಿದ್ದ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇರ್ಬೋದು, ಮೂಡ ಹಗರಣ ಆಗಿರ್ಬೋದು, ಭೋವಿ ನಿಗಮದಾಗ ಎಲ್ಲ ಹಗರಣಗಳು ಮಾಡಿ ಚೆನ್ನಾಗಿ ದುಡ್ಡು ಮಾಡಿಟ್ಟಿದ್ದೀರಿ. ಇವತ್ತು ಎಲ್ಲಾ ಶಾಸಕರು ಅಥವಾ ಮಂತ್ರಿಗಳು ಎಲ್ಲ ಬರೀ ಟ್ರಾನ್ಸ್ಫರ್ಗಳು ಮಾಡಿ ಅಧಿಕಾರಿಗಳ ಪರ್ಸೆಂಟೇಜ್ ಹೊಡೆದ್ರೆ ದುಂದು ವೆಚ್ಚ ಮಾಡ್ತಾ ಇದ್ದಾರೆ, ಸಮಯ ವ್ಯರ್ಥ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಈ ಮೂಲಕ ದಾವಣಗೆರೆ ಜನತೆಯಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಬುದ್ಧಿ ಕಲಿಸ್ಬೇಕಪ್ಪ ಅಂತಂದ್ರೆ ಈ ಸಲ ಬಿಜೆಪಿಯ ಅಭ್ಯರ್ಥಿಯಾಗಿರ್ತಕ್ಕಂಥ ದಾಸ್ಕರ್ ಶ್ರೀನಿವಾಸ್ ಅವ್ರಿಗೆ ಗೆಲ್ಲಿಸಲೇಬೇಕಂತ ದಾವಣಗೆರೆ ಜನತೆ ಮನವಿ ಮಾಡ್ತಾರೆ. ಬಂಗಾರ ಹನುಮಂತವರ ಮಾತಾಡಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಜೊತೆ ಸಂಘ ಕರ್ನಾಟಕ ಟಿವಿ, ದಾವಣಗೆರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.